ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್ ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್ ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್ ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್ ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್ ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ
ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್, ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಆತನ ಜೊತೆಯಲ್ಲಿ ದರ್ಭಾಂಗ ಜಿಲ್ಲೆಯ ಹೃಷಿಕೇಶ್ ಸಿಂಗ್ ಇಬ್ಬರು ಕೂಡ ಈಗ ಅರೆಸ್ಟ್. ಬಿಹಾರದ ಎಸ್ಟಿಎಫ್, ಕರ್ನಾಟಕದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಸೆರೆ ಹಿಡಿಯಲಾಗಿದೆ. ಅವರಿಂದ ಒಂದು ಚಿನ್ನದ ಸರ, ಒಂದು ಉಂಗುರ, 1 ಲಕ್ಷ ನಗದು, ಚಿನ್ನ ಇಡುವಂತಹ ಸ್ಟೋರೇಜ್ ಕೇಸ್ ಜೊತೆಗೆ ಬೈಕ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇವರು 16 ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವರು. ಪಂಕಜ್ ಆತ ಬಿಹಾರ ಮೂಲದವನು. ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ, ಡಕಾಯಿತಿ, ಕೊಲೆ ಯತ್ನ ಸೇರಿ ಸುಮಾರು 16 ಪ್ರಕರಣಗಳನ್ನ ಈತನ ಮೇಲೆ ದಾಖಲು ಮಾಡಲಾಗಿದೆ. 16 ಪ್ರಕರಣಗಳ ಆರೋಪಿ ಈತ. ಇನ್ನೂ ಮೂವರಿದ್ದಾರೆ. ಆ ಮೂವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 2025 ಡಿಸೆಂಬರ್ 28ರಂದು ಚಿನ್ನದ ಅಂಗಡಿ ದರೋಡೆಗೆ ಸಂಬಂಧಪಟ್ಟಂತೆ ಬಿಹಾರದ